ಆಡಿದನು ಹಾಡಲ್ಲದೆ ಕುಳಿತ ಶಿಲೆಯನು ಕುಳಿತ ಶಿಲೆಯನು ಆಡಿದನು ತನ್ನೊಳಗೆ ಇವಳನು ತಿಳಿಯದಿದ್ದಾಯ್ತೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿದ್ದಾಯ್ತೆ ಮಾಡಲಿಂದೇ ಮಗನ ಶುಂಭನ ಕೂಡೆ ಕಾಶೆಯಾಡಿ ಬಂದಿಹೇ ಶುಂಭನ ಕೂಡೆ ಕಾಶೆಯಾಡಿ ಬಂದಿಹೇ ಇವಳು ಕೇಳು ಇವಳು ನುಡಿಸಿದ ಬೆನ್ನನುತ್ತ ಮೂಡಿದನು ಕಲಿರದ್ದರಿದನು ನಾನೀಗ ಎಲ್ಲಿದ್ದೆ? ಹೊರಗಳಿಗೆ ಲೋಕವನ್ನೇ ಮರೆತು ಬಿಟ್ಟನಲ್ಲ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದಾನುಭೂತಿಯ ಕಾಲಕ್ಕೆ ಆಶ್ಚರ್ಯದಿಂದಲೂ ಚೆನ್ನಾಗಿ ಸೇರಿದೆ. ಅಂತರಂಗದಲ್ಲಿ ಅಂತ ಒಂದು ಭಕ್ತಿ ಮೂಡಬೇಕಿದ್ರೆ ನನ್ನ ಮುಂಭಾಗದಲ್ಲಿ ವಿಭೂತಿ ಶಕ್ತಿ ಒಂದು ನೆಲೆಯಾಗಲೇಬೇಕು. ಸರಿಯಾಗಿ ನೋಡಿದೆ, ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ. ಬಗೆಗಣ್ಣನ್ನು ತೆಗೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನೋದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮತ್ತು ಶಿರಸ್ಸಿನಲ್ಲಿ ಸುರಳು, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. ಮೂರು ಮನೆ ಆಯುಧ ಉಂಟು ಅಂತ ಅರ್ಥ ಅಲ್ಲ. ತ್ರಿಕಾಲಕ್ಕಾಗಲಿ, ತ್ರಿಶಕ್ತಿಗಳಿಗಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಕ್ಕಾಗಲಿ ನಾನೇ ಕಾರಣನಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ನನಗೆ ಬೇಡವೆಂದಾಗ ಲಯಗೊಳಿಸುವಂತಹ ಸಾಮರ್ಥ್ಯ ಈಗಲೂ ಅಡಕವಾಗಿದ್ದ ರಕ್ತಬೀಜ ಅನ್ನುವಂತಹ ಸಂಕೇತವನ್ನು ನೀಡುತ್ತಾ ಇದ್ದಾರೆ. ಜಗನ್ಯಾಮಕರು ಈಕೆ, ಕಾಣಲು ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಕೃತಿ ಪ್ರಪಂಚ ಇವಳೆಯನ್ನು ಹಾಗೆ ತೋರಿಸುತ್ತಾ ಇದ್ದಾರೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು ಎರಡು ಅಕ್ಷಿಗಳಲ್ಲಿ ಮನೆ ಮಾಡಿದ್ದಾರೆ. ಸೋಹಪತಿಯಾದ ಅಗ್ನಿದೇವ ಹಣೆಯ ಮೂರನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂ ದ್ವೀಪಕ್ಕೆ ಆಧಾರ ಸ್ತಂಭ ಎನಿಸಿರುವಂತಹ ಮೇರುಮಂದರ ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನಿ ಇವಳಿಗೆ, ಕಾರ್ಬೋಣ ರಾಶಿಗಳೇ ದೇಶ ರಾಶಿ. ನನ್ನ ಜೀವನವೇ ಪಾವನವಾಯಿತು. ಅವಳ ಪದದ್ವಯಗಳಿಗೆ ಉಳಿಯಬೇಕು ಅನ್ನೋ ಉದ್ದೇಶ ಅಧಿಕವಾಯಿತು. ಹಾಗಾಗಿ ಸಮೀಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಮಹಾತಾಯಿಯ ಮುಖಾವಲೋಕನ ಮಾಡಿದೆ. ನನ್ನನ್ನು ನೋಡಿ ಕ್ರೂರಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ಒಂದು ನೋಟ? ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಭಯಾತಕ ನಿರ್ಮಾಣವಾದ ಕಾಲಕ್ಕೆ ನಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳು. ಯಾವತ್ತು ದುಷ್ಕಾರ್ಯವನ್ನು ಎಸಗಿದೆವು ಎಂದಾದ್ರೆ ದುಷ್ಫಲ ಕಟ್ಟಿಟ್ಟ ಬುದ್ಧಿ, ಸತ್ಕಾರ್ಯವನ್ನು ಮಾಡುತ್ತಾ ಮುಂದುವರಿದೆವು ಎಂದಾದ್ರೆ ಸತ್ಫಲ ಭಗವಂತ ಕೊಡ್ತಾನೆ ಅನ್ನೋದಕ್ಕೆ ನಮ್ಮ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ನಾವು ಮಾಡಿದ್ದು ಅನ್ಯಾಯವೇ, ಮತ್ತೊಬ್ಬರ ಮನೆ ಹೊಡೆದಿದ್ದೇವೆ, ಮತ್ತೊಬ್ಬರ ಮನೆ ದೊಚ್ಚಿದ್ದೇವೆ. ಆದರೂ ನಿರಾಯಾಸವಾಗಿ ಶ್ರೀದೇವಿಯನ್ನು ಕಾಣುವಂತಹ ಸೌಭಾಗ್ಯ ನಮ್ಮ ಪಾಲಿಗೆ ದೊರೆತಿದೆ. ಗಾಢ ಗರ್ವಾಗಿ ಕುಳಿತಿದ್ದಾಳೆ. ಯಾರಲ್ಲಿ ಗರ್ವ ತೋರಿಸಬೇಕು? ನಮ್ಮಲ್ಲಿಯೇ ಸಜ್ಜನರಾದಂತಹ ದೇವತೆಗಳನ್ನು ಕೊಯ್ಯುವುದಕ್ಕೆ ಬಂದಂತಹ ಜಗನ್ಯಾಮಕರು ಈಕೆ. ಇವಳ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಹೊರಟ್ರೆ ಏನೂ ಪ್ರಯೋಜನವಿಲ್ಲ. ಸುಮ್ಮನ ಉತ್ಪನ್ನಗಳನ್ನ ಹಾಗೆ ಉಳಿದಿದೆ. ಹಾಗಾಗಿ ಕಳೆದುಕೊಂಡು ಹೋಗುವಂತಹ ಯತ್ನವನ್ನು ಮಾಡಬೇಕು. ಬರ್ತಾಳಿಗೆಂದಾದರೂ ವೈಭವದಿಂದ ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗಿ ಆ ಮೂಲಕವಾಗಿ ಸಾರ್ಥಕವಾದಂತಹ ಜೀವನವನ್ನು ಸಾಗಿಸಿ ಪುರುಷಾರ್ಥ ಏನು ಅನ್ನೋದನ್ನು ತೋರಿಸಿಕೊಡಬೇಕು. ಯುದ್ಧವೇ ಸಂಭವಿಸಿತು ಎಂದಾದರೆ ಅದು ನನಗೆ ಮೋಕ್ಷ ಪದವಿ ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ.
ದಾನವಮಯ ಬೀರೊಡೆ ಶುಂಭ ದಾನವಮಯ ಬೀರೊಡೆ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತರಾದಂತಹ ಅಡ್ಡಬೀಜರ ಸಾಷ್ಟಾಂಗ ಪ್ರಣಾಮ. ಭಜನೆ ಮಾಡಬೇಕು ಅನ್ನೋ ಆಕಾಂಕ್ಷೆಯನ್ನು ಇರಿಸಿಕೊಂಡು ಘೋರಾರಣ್ಯವನ್ನು ಪ್ರವೇಶಿಸಿದವನು ಎಲ್ಲ ನನ್ನ ಒಡೆಯ ನಾನತೆಯನ್ನು ಪಾಲಿಸುವುದಕ್ಕೆ ಬೇಕಾಗಿ ಇಂದಿನ ಕ್ಷಣ ಇಲ್ಲಿಗೆ ಬರಬೇಕಾಗಿದೆ. ನಮ್ಮೊಡೆಯನ ಬಗ್ಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಂತ ಅಗತ್ಯ ಇಲ್ಲ. ಪೃಥ್ವಿಪೂರಕ ಒಡೆಯನಾಗಿ ಜನರಿಗೆಲ್ಲ ಆಧಾರ ತಮ್ಮನಾಗಿ ವರ್ತಮಾನ ಕಾಲದ ಪ್ರತ್ಯಕ್ಷ ಪರಮೇಶ್ವರ ಎನ್ನುವ ಹಾಗೆ ನಡೆಯುತ್ತಾ ಇದ್ದಾನೆ. ಕಣ್ಣುಗಳು ಯಾರು ಅಂತ ಕೇಳಿದ್ರೆ ಅವನೆಮ್ಮ. ಆದ್ರೆ ಸಂಧಾನಕ್ಕೆ ಬಂದಂತಹ ಸುಗ್ರೀವನಲ್ಲಿ ಒಂದು ಮಾತನ್ನು ಹೇಳಿದೆಯಂತೆ, ಶುಂಭನೇ ನಮಃ, ಪ್ರತ್ಯಕ್ಷ ಕಡೆಯ ದಿಕ್ಕಿನ ಒಡೆಯ ವೃಢನೇ ಬರಲಿ ಲೆಕ್ಕಿಸಲಾರೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಪರಮೇಶ್ವರನ ಮುಂದೆಯಾದರೂ ಹೋರಾಟವನ್ನು ಮಾಡಿ ಅವನ ಶೂಲವನ್ನು ಕಿತ್ತು ಹೊಣೆಗೆ ಪ್ರಯೋಗಿಸುವಂತಹ ಸಾಮರ್ಥ್ಯ ನಮ್ಮ ಒಡೆಯಲ್ಲಿ. ಹಾಗಾಗಿ ಅವನಿನ್ನನ್ನು ಅಪೇಕ್ಷಿಸಿದ್ದಾನೆ. ನಿನ್ನ ಬಣವೇ ಅಧಿಕವಾಗಿ ಹೋಯಿತಮ್ಮ. ಯುದ್ಧವನ್ನು ಅಪೇಕ್ಷಿಸಿದೆಯಾ? ಎಲ್ಲವರು ಅಳಿದು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಈಗಲೂ ಹೇಳ್ತಾ ಇದ್ದೇನೆ, ಇದು ಹೊಣ್ಣು ನನ್ನ ಸಿದ್ಧವಾಗಿದೆ. ಅದನ್ನು ಏರಿ ಶೋಣಿತಾಪುರದ ಅರಮನೆಯನ್ನು ಸೇರಬೇಕು. ಪಾಯಿಸುವಂತಹ ಮರಣ ಮೃತವನ್ನು ಬದಿಗಿರಿಸಿ ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಧರಿಸಿ ಶುಂಭನ ಕೊರಳಿಗಿಕ್ಕಿ ಒರಿಸಿ ನಮಗೆಲ್ಲ ಸುಖವನ್ನು ಉಳಿಸಿ ಇಳಿದು ಬಾ, ನಲಿದು ಬಾ, ಒಲಿದು ಬಾ, 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 ಬಾ. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಗಳನ್ನೆಲ್ಲ ಕಾರಣಗಟ್ಟಿಲ್ಲ ಅರಮನೆಯಲ್ಲಿ ಕುಳಿತಂತ ಆತನ ಬರಣ ಹೇಳಿ
ಹೋರಾಡೋದಕ್ಕೆ ಬೇಕಾಗಿ ಎಲ್ಲ ಬಂದಿ ಅಲ್ಲೂ ಮಾತ್ರ ಕೇರಳಗಳು ಹೊರಬರದ ಸಾಕ್ಷಾತ್ಕಾರ Ah!